ಹಾಯ್ ಫ್ರೆಂಡ್ಸ್, ನಮಗೆ ಬೋಂಡ ಅಂದರೆ ಮೊದಲೇ ನೆನಪರೋದು ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ಟು ಮಾಡುವಂತಹ ಬೋಂಡ. ಆದರೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಪ್ರತಿ ಮಲೆನಾಡ ಮನೆಗಳಲ್ಲಿ ಮಾಡುವಂತಹ ಬಾಳೆಹಣ್ಣಿನ ಬೋಂಡ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ಬೋಂಡನ ಇನ್ಸ್ಟೆಂಟಾಗಿ ಮಾಡಬಹುದಾ, ಇವು ಸ್ಮೂತಾಗಿ ಬರ್ತಾವ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವಿಲ್ಲಿ ನಾವು ಬೆಳಗ್ಗೆ ಏನಾದರೂ ಬೋಂಡ ಮಾಡ್ಕೊಳ್ತೀವಿ ಅಂದರೆ ರಾತ್ರಿನೇ ಅರ್ಧ ಲೋಟ ಅಕ್ಕಿನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಬಾಳೆಹಣ್ಣ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಲೋಟ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನಾನು ಮನೆ ಅಕ್ಕಿನೇ ನೆನೆಸಿ ಇಟ್ಕೊಂಡಿದ್ದೀನಿ. ನೀವು ಫಸ್ಟು ಈ ಕೆಲಸನ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ. ನಾನು ರಾತ್ರಿ ನೆನೆಸಿಟ್ಟಿದ್ದು ಇವಾಗ ತೆಗಿತಾ ಇದ್ದೀನಿ. ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ. ಅದಕ್ಕೆ ನಾವು ನೆನೆಸಿಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ಅಕ್ಕಿನೂ ಹಾಕ್ಕೊಳ್ಳಿ. ನಿಮ್ಗೇನಾದರೂ ಜಾಸ್ತಿ ಬೇಕಿದ್ರೆ ನೀವು ಡಬಲ್ ಮಾಡ್ಕೊಳ್ತಾ ಹೋಗ್ಬೋದು ಕ್ವಾಂಟಿಟಿನ. ಅರ್ಧ ಕಪ್ ಬೆಲ್ಲವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆಯನ್ನು ಯೂಸ್ ಮಾಡಬಹುದು, ಬೆಲ್ಲ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಹಾಗೆ ಚಿಟಿಕೆ ಉಪ್ಪು ಮತ್ತು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಪ್ರಮಾಣ ತುಂಬಾ ಜಾಸ್ತಿ ಹಾಕ್ಕೊಳ್ಬೇಡಿ. ನಾನು ಹಾಕಿದ್ನಲ್ಲ, ಚಾ ಲೋಟದಲ್ಲಿ 1/4 ಲೋಟ ನೀರನ್ನ ಮಾತ್ರ ಹಾಕೊಂಡ್ರೆ ಸಾಕಾಗತ್ತೆ. ನಾವಿಲ್ಲಿ ಮಲೆನಾಡಿನ ಸಾಂಪ್ರದಾಯಿಕ ಬೋಂಡ ಮಾಡ್ತಿರೋದ್ರಿಂದ ನೀವು ಸಕ್ಕರೆನ ಯೂಸ್ ಮಾಡಬೇಡಿ, ಬೆಲ್ಲವನ್ನೇ ಯೂಸ್ ಮಾಡಿ. ಅಂದರೆ ನಾವು ಅಕ್ಕಿ ಹಿಟ್ಟನ್ನ ಯಾವ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೀರೇನಾದ್ರು ಹಾಕಿದ್ರಿ ಅಂದರೆ ತುಂಬಾ ನೀರಾಯಿತು ಅಂದರೆ ಬೋಂಡ ಚೆನ್ನಾಗೇ ಆಗಲ್ಲ. ಆದಷ್ಟು ಹಿಟ್ಟನ್ನ ಗಟ್ಟಿಯಾಗಿ ಹಾಕ್ಕೊಳ್ಳಿ. ಬಂದಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನೀವು ಸೇರಿಸ್ಕೊಳ್ಬಹುದು. ಅಕ್ಕಿ ಹಿಟ್ಟು ಸೇರಿಸಿದ್ರೆ ಗಟ್ಟಿಯಾಗಿಬಿಡತ್ತೆ ಬೋಂಡ. ಇವಾಗ ಬಾಳೆಹಣ್ಣನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಥವಾ ಗ್ಯೂಚ್ಕೊಳ್ಳೋಣ. ನಾನಿಲ್ಲಿ 4 ಬಾಳೆಹಣ್ಣ ತೊಗೊಂಡಿದ್ದೀನಿ. ಮೇಯ್ನಾಗಿ ಬೋಂಡ ಟೇಸ್ಟ್ ಬರಬೇಕು ಅಂದರೆ ನಾವು ಹಣ್ಣಾಗಿದ್ದ ಬಾಳೆಹಣ್ಣನ್ನೇ ತೊಗೊಳ್ಬೇಕು. ನೀವು ಈ ಹುಳಿ ಬಾಳೆಹಣ್ಣುಗಳೆಲ್ಲ ಬರುತ್ತಲ್ಲ, ಅದಕ್ಕೆ ನೀವು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಬಾಳೆಹಣ್ಣು ಏನಾದರೂ ಸ್ವೀಟ್ ಆಗಿದ್ರೆ ನೀವು ಅರ್ಧ ಕಪ್ ಬೆಲ್ಲವನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ನೀವು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಧ್ಯ ಬಾಳೆಹಣ್ಣಿನ ಪೀಸ್ಗಳು ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಬೋಂಡ. ನಾವಿವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತು ಅಂದರೆ ನಿಮ್ಮ ಬೋಂಡ ಪರ್ಫೆಕ್ಟಾಗಿ ಬರುತ್ತೆ ಅಂತ. ನೀರನ್ನ ಜಾಸ್ತಿ ಮಾತ್ರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ನಾನು 1 ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು 1/4 ಚಮಚದಷ್ಟು ಅಡಿಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀವಿ. ಅಡಿಗೆ ಸೋಡಾ ಹಾಕಿದ್ರೆ ಬೋಂಡ ಕ್ರಿಸ್ಪಿಯಾಗಿ ಉಬ್ಬಿ ಬರುತ್ತೆ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೀಸ್ಗಳಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ, ತುಂಬಾ ಟೇಸ್ಟಿ ಆಗುತ್ತೆ. ನೀವೇನಾದರೂ ಜಾಸ್ತಿ ಬೋಂಡ ಮಾಡ್ಕೊಳ್ಬೇಕು ಅಂದರೆ ನೀವು ಬಾಳೆಹಣ್ಣ ಜಾಸ್ತಿ ತಗೊಳ್ಳಿ, ಹಾಗೇನೆ ಅಕ್ಕಿನೂ ಜಾಸ್ತಿಯಾಗಿ ನೆನೆಸ್ಕೊಳ್ಳಿ. ಎಲ್ಲವನ್ನು ಡಬಲ್ ಮಾಡಿದರೆ ಹಾಗೆ ಹೋಗುತ್ತೆ, ಕರೆಕ್ಟಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕಲಸಿ. ನೋಡಿ, ಕಲಿಸ್ಬಿಟ್ಟು ನೀವು 15 ನಿಮಿಷ ಹಾಗೆ ಬಿಡಬೇಕು. ಹಿಟ್ಟು 15 ನಿಮಿಷ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನಮಗೆ ಬೋಂಡಗಳನ್ನ ಬಿಡೋದಕ್ಕೆ ಈಸಿ ಆಗುತ್ತೆ. ಇದ್ರ ಜೊತೆಗೆ ನಾನು 2 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಅದ್ಭುತ ಗಮನ ಕೊಡುತ್ತೆ. ನಮಗೆ ಬಾಳೆಹಣ್ಣಿನ ಬೋಂಡ ರುಚಿಯಾಗಿ ಬರೋದು ಏಲಕ್ಕಿಯಿಂದಾನೆ ಅಂತ ಹೇಳ್ಬಹುದು. ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ 15 ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಿ. ಅಲ್ಲಿವರೆಗೂ ನಾವು ಏಲಕ್ಕಿ ಟೀ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನೋಡೋಣ. ನಾವಿವಾಗ ಒಂದು ತಪ್ಪಲಿಯನ್ನು ಇಟ್ಕೊಳ್ತಾ ಇದ್ದೀನಿ. ಟೀ ಮಾಡೋದಕ್ಕೆ ಒಂದು ತಪ್ಪಲಿಯನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಉದ್ದ ಲೋಟದಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಲಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು ನೀರಿನಲ್ಲಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಹಾಲನ್ನು ಹಾಕ್ತೀವಿ. ಆಮೇಲೆ 2 ಚಮಚ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಬಹುದು. 1.5 ಚಮಚ ಟೀ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜಜ್ಕೊಂಡು ಈ ರೀತಿ ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಪೌಡ್ರ್ ಬೇಕಾದ್ರೂ ಹಾಕ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಕುದಿಸೋದಕ್ಕೆ ಇನ್ನೊಂದು ಸ್ಟವ್ ಮೇಲೆ ಇಡಿ. ನಾನಿವಾಗ ಎಣ್ಣೆನ ಕಾಸ್ಕೊಳ್ಳೋಕ್ಕೆ ಇಡ್ತೀನಿ. ನೋಡಿ, ನಾನಿಲ್ಲಿ ಸಣ್ಣ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ಇವಾಗ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ರೆಸ್ಟಿಗೆ ಇಟ್ಟಂತಹ ಬಾಳೆಹಣ್ಣಿನ ಬೋಂಡವನ್ನು ಬಿಡೋಣ.
ನೋಡಿ ಈ ಹಿಟ್ಟು ರೆಡಿಯಾಗಿದೆ. ಇವಾಗ ಒಂದೊಂದೇ ಬಾಳೆಹಣ್ಣಿನ ಬೋಂಡಗಳನ್ನ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ನಮಗೆ ಕೈ ಅಂಟ್ಕೊಳ್ಳತ್ತೆ. ನೀವು ಸ್ವಲ್ಪ ನೀರನ್ನ ಒಂದು ಸಣ್ಣ ಬೌಲ್ನಲ್ಲಿ ಇಟ್ಕೊಳ್ಳಿ. ಕೈ ಏನಾದ್ರು ತುಂಬ ಅಂಟು ಕೆಳಗೆ ಬಿಟ್ಟಿಲ್ಲ ಅಂದರೆ ಸ್ವಲ್ಪ ನೀರನ್ನ ಹತ್ಕೊಂಡು ನೀವು ಬಿಡ್ಕೊಳ್ಬಹುದು. ನೋಡಿ ಈ ರೀತಿ ಕ್ಲೀನಾಗಿ ಬಿಡಬೇಕು. ಈ ಬೋಂಡಗಳನ್ನ ನೀವು ಎಣ್ಣೆನ ಪೂರ್ತಿಯಾಗಿ ಕಾಯಿಸ್ಕೋಬಾರ್ದು, ಸ್ವಲ್ಪನೇ ಕಾಯಿಸ್ಕೊಂಡು ಸಣ್ಣ ಉರಿಯಲ್ಲಿ ನೀವು ಮಾಡಿಕೊಂಡು ಈ ರೀತಿ ಬೋಂಡಗಳನ್ನ ಬಿಡಬೇಕು. ನೀವೆಲ್ಲರೂ ಕುದಿ ಕಾಸ್ಕೊಂಡ್ರಿ ಅಂದರೆ ಒಂದು ಬೋಂಡ ಫಸ್ಟಿಗೆ ಬಿಟ್ಟಿರ್ತೀರಲ್ಲ, ಆ ಬೋಂಡ ಮಾತ್ರ ಕೆಂಪಗಾಗಿ ಹತ್ತೋಗತ್ತೆ. ನೆಕ್ಸ್ಟ್ ಇನ್ ಬೋಂಡಗಳೆಲ್ಲ ಸ್ವಲ್ಪ ಬೆಂದು ಚೆನ್ನಾಗಾಗತ್ತೆ. ಈ ಫಸ್ಟಿಗೆ ಬಿಟ್ಟಿರೋ ಬೋಂಡಗಳೆಲ್ಲ ಫುಲ್ ಹತ್ತೋಗ್ಬಿಡತ್ತೆ. ನೀವು ಹಾಗೆ ಮಾಡ್ಕೋಬಾರ್ದು. ಎಣ್ಣೆಯನ್ನು ಕಡಿಮೆ ಫ್ಲೇಮ್ನಲ್ಲಿ ಸ್ವಲ್ಪನೇ ಕಾಯಿಸ್ಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಾಗತ್ತೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಎಲ್ಲವೂ ಒಂದೇ ಥರನೇ ಬಂದವು. ಇವಾಗ ನಾವು ಇದನ್ನ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ, ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅಂತ. ಇವಾಗ ಒಂದೊಂದೇ ಬೋಂಡಗಳನ್ನ ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೋಂಡಗಳು ಒಂದಕ್ಕೊಂದು ಅಂಟ್ಕೊಂಡಿದೆ, ನಮಗೆ ಗೊತ್ತು. ನಿಮಗೆ ಈ ರೀತಿ ಅಂಟ್ಕೊಳ್ಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿನ ಬಾಣಿಗೆ ನೀವು ಹೀಗೆ ಮಾಡ್ಕೊಳ್ಳೋದು. ಈ ಬಾಳೆಹಣ್ಣಿನ ಬೋಂಡ ಮಾಡ್ಕೊಳ್ಬೇಕಾದ್ರೆ ಹೀಗೆ ಆಗುತ್ತೆ, ನೀವೇನೋ ತಲೆ ಬಿಸಿ ಮಾಡ್ಕೋಬೇಡಿ. ಎರಡನೇ ಬಾಣಿಗೆ ನೋಡಿ, ನೀವು ಬಿಡ್ತೀರಾ ಅಲ್ವಾ, ಬೋಂಡನ ಬಿಡ್ತೀರಾ ಅಲ್ವಾ, ಫಸ್ಟಿಗೆ ಬಿಟ್ಟಿರ್ತೀರಲ್ಲ ಅದ್ರ ಪಕ್ಕ ಇನ್ನೊಂದು ಬೋಂಡನ ಬಿಡಬೇಕು. ಅಂದರೆ ಈಗ ಒಂದು ಬೋಂಡ ಬಿಟ್ರಿ ಅಂದರೆ ಅದ್ರ ಪಕ್ಕನೇ ಇನ್ನೊಂದು ಬಿಡಬೇಡಿ. ನೀವು ಅದ್ರ ಪಕ್ಕನೇ ಬಿಟ್ಕೊಂಡ್ರಿ ಅಂದರೆ ಒಂದಕ್ಕೊಂದು ಅವೇ ಅಂಟ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಯಾವ್ದು ಬಿಟ್ಟಿದ್ರೋ ಅಲ್ಲಿ ನೀವು ಬೋಂಡವನ್ನು ಬಿಟ್ಟರೆ ಅದು ನೋಡಿ ಈ ರೀತಿ ಒಂದು ಅಂಟ್ಕೊಳ್ಳಲ್ಲ, ಈ ರೀತಿ ಬಿಡಿ ಬಿಡಿಯಾಗಿ ಬರುತ್ತೆ. ಬೋಂಡ ಸೂಪರಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ನಮ್ಮ ಬೋಂಡ ರೆಡಿ ಆಯಿತು, ಅಂಟ್ಕೊಳ್ದೆ ಪರ್ಫೆಕ್ಟಾಗಿ ಬಿಡಿ ಬಿಡಿಯಾಗಿ ಬಂದಿವೆ. ಇವಾಗ ಈ ಬೋಂಡಗಳನ್ನ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಬೋಂಡಗಳು ಎಷ್ಟು ಉಬ್ಬಿ ಬಂದಿದೆ ಅಂತ ನೀವೇನೇ ನೋಡಬಹುದು. ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ. ನೀವು ಸಂಜೆ ಟೈಮ್ನಲ್ಲಿ ಬಿಸಿಯಾಗಿ ತಿಂದ್ರಿ ಅಂದರೆ ತುಂಬಾ ಚೆನ್ನಾಗಾಗತ್ತೆ. ಹಣ್ಣಾಗಿರುವಂತಹ ಬಾಳೆಹಣ್ಣೆ ನೀವು ತಗೊಳ್ಬೇಕು. ನೋಡಿ ಬೋಂಡ ರೆಡಿ ಆಯಿತು. ಇವಾಗ ಟೀನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಕುದೀತಾ ಇದೆ. ನಮಗೆ ಏಲಕ್ಕಿ ಟೀ ಪರ್ಫೆಕ್ಟಾಗಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಈ ರೀತಿಯಾದಂತಹ ಒಂದು ಹುಟ್ಟನ್ನ ತಗೊಂಡು ಮೇಲಿಂದ ಎತ್ತಿ ಹಾಕಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಚೆನ್ನಾಗಿ ಕುದಿಬೇಕು. ನಾವು ನೀರು ಚಹಾ ಮಾಡ್ತಾ ಇದ್ದೀವಿ ಅಂದರೆ ಸೂಪರಾಗಿ ಕುದಿಬೇಕು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಕಲ್ಲರು ಕೂಡ ಚೇಂಜ್ ಆಗಿದೆ, ಪರ್ಫೆಕ್ಟಾಗಿ ಕುದ್ದಿದೆ ಅಂತಲೇ ಹೇಳಬಹುದು. ಇವಾಗ ನಾನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಹಾಲಿನಲ್ಲಿ ಏಲಕ್ಕಿ ಟೀನ ಮಾಡ್ತಾರೆ, ಹಾಗೂ ಮಾಡಬಹುದು. ಹಾಗೆ ಹಾಲು ಇಲ್ಲದೇ ನಿಮಗೆ ಹಾಲು ಇಷ್ಟ ಆಗಲ್ಲ ಅಂದರೆ ನೀವು ಹಾಲು ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಹಾಗೆಯೇ ಏಲಕ್ಕಿ ಟೀನ ಕುಡಿಬಹುದು. ಮತ್ತು ಟೀ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾವು ಇಲ್ಲಿ ಹಾಲಿಗೋಸ್ಕರ ಟೀ ಪುಡಿನ ಸ್ವಲ್ಪ ಜಾಸ್ತಿ ಹಾಕಿರೋದು. ನಿಮಗೆ ಹಾಲು ಬೇಡ ಅಂದರೆ ನೀವು ಟೀ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಆಗುತ್ತೆ. ಕಲರ್ ನೀವೇ ನೋಡ್ತಾ ಇರ್ಬೋದು, ಏಲಕ್ಕಿ ಟೀ ತುಂಬ ಅದ್ಭುತವಾದ ಟೇಸ್ಟ್ನ ಕೊಡುತ್ತೆ. ಈ ರೀತಿ ನೀವು ಮಾಡ್ಕೊಂಡ್ರಿ ಅಂದರೆ ನೋಡಿ ಇವಾಗ ಏಲಕ್ಕಿ ಟೀ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಟೀ 2 ಲೋಟಕ್ಕೆ ಸೋಸ್ಕೊಳ್ಳೋಣ. ನೋಡಿ ಕಲ್ಲರ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಅದೇ ರೀತಿ ಟೇಸ್ಟ್ ಕೂಡ ಅದ್ಭುತವಾಗಿ ಬಂದಿರತ್ತೆ. ಇದ್ರ ಜೊತೆಗೆ ಬಿಸಿಯಾದ ಕ್ರಿಸ್ಪಿಯಾದ ಬಾಳೆಹಣ್ಣಿನ ಬೋಂಡ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಸಂಜೆ ಸ್ನ್ಯಾಕ್ಸ್ಗೆ ಇದು ಮಾಡಿಸಿದಂತಹ ಸ್ನ್ಯಾಕ್ಸ್ ಅಂತಲೇ ಹೇಳಬಹುದು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೀತಿಯಾದ ಬೋಂಡಗಳನ್ನ ನೀವು ಬರೀ ಟೀ ಜೊತೆಗೆ ಮಾತ್ರ ಅಲ್ಲ, ನೀವು ಬೇಕಿದ್ರೆ ಚಟ್ನಿಗಳ ಜೊತೆಗೂ ತುಂಬ ಅದ್ಭುತವಾದ ಟೇಸ್ಟ್ನ ಕೊಡುತ್ತೆ. ನಾನು ಚಟ್ನಿ ಸೀರೀಸ್ ಅಂತಲೇ 7 ಥರದ ಚಟ್ನಿ ಸೀರೀಸ್ನ ಮಾಡಿದ್ದೀನಿ. ನಿಮಗೆ ಕಾಯಿ ಚಟ್ನಿ, ಹಾಗೆ ಹೆಸರುಕಾಳು ಚಟ್ನಿ ಮತ್ತು ಶೇಂಗಾ ಚಟ್ನಿ, ಇವು 3 ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ನಿಮಗೆ ಬೋಂಡನ ಒಳಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡಬಹುದು. ನಾವು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿರೋದ್ರಿಂದ ಆ ಕಲರ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಟೀಗಾದರೂ ಕುಡೀರಿ, ಚಟ್ನಿಗಾದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.